ಆಗ ಅಟೆಂಡೆನ್ಸ್ ಶಾರ್ಟೇಜ್ ಇಂದ ಓಡಾಡ್ತಿದ್ವಿ, ಇವಾಗ ಲೀವ್ ಅಪ್ರೂವಲ್ಗೋಸ್ಕರ ಓಡಾಡ್ತಿದ್ವಿ. ಲೈಫ್ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಯ್ತಲ್ವಾ. ಕಾಲೇಜಲ್ಲಿ ಅಟೆಂಡೆನ್ಸ್ಗೆ ಟೆನ್ಷನ್ ಇತ್ತು, ಇಂಟರ್ನಲ್ ಮಾರ್ಕ್ಸ್ಗೆ ಟೆನ್ಷನ್ ಇತ್ತು. ಆದ್ರೆ ಒಂದು ಸೀಕ್ರೆಟ್ ಇತ್ತು, ಬೆಲ್ ಆದ್ರೆ ಎಲ್ಲಾ ಟೆನ್ಷನ್ ಡಿಸಪಿಯರ್ ಆಗ್ತಿತ್ತು. ಯಾಕೆ ಗೊತ್ತಾ? ಫ್ರೆಂಡ್ಸ್ ಜೊತೆ ಇದ್ವಿ, ಲಾಸ್ಟ್ ಬೆಂಚ್ ಮೆಮರೀಸ್ ಇತ್ತು. ಇವಾಗ ಅಟೆಂಡೆನ್ಸ್ ಇಲ್ಲ, ಇಂಟರ್ನಲ್ ಮಾರ್ಕ್ಸ್ ಇಲ್ಲ, ಆದ್ರೆ ಟೆನ್ಷನ್ ಮಾತ್ರ ಡಬಲ್ ಆಗಿದೆ. ಲೀವ್ ಬ್ಯಾಲೆನ್ಸ್ ಟೆನ್ಷನ್, ಡೆಡ್ ಲೈನ್ಸ್ ಟೆನ್ಷನ್, ಮಂತ್ ಎಂಡಿಂಗ್ ಟೆನ್ಷನ್, ವೀಕೆಂಡ್ಗೆ ಕಾಯೋ ಟೆನ್ಷನ್. ಆಗ ಫ್ರೆಂಡ್ಸ್ ಡೈಲಿ ಸಿಗ್ತಿದ್ರು. ಮತ್ತೆ ಬಿಗ್ಗೆಸ್ಟ್ ಡಿಫರೆನ್ಸ್ ಏನ್ ಗೊತ್ತಾ? ಇವಾಗ ಬರ್ತ್ಡೇ ಸ್ಟೋರಿಯಲ್ಲಿ ಮಾತ್ರ ಸಿಗ್ತಾರೆ. ಒಂದ್ ಕ್ವೆಶ್ಚನ್, ನಿಮ್ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕು ಅಂತ ವಿಶ್ ಮಾಡ್ತೀರಾ ಅಥವಾ ಇವಾಗಿನ ಲೈಫ್ ಬೆಟರ್ ಅಂತ ಅನ್ಸ್ತಾ? ಯಾಕಂದ್ರೆ ನಾವು ಕಾಲೇಜ್ ಅಲ್ಲಿ ಇದ್ದಾಗ ಯಾವಾಗ ಡಿಗ್ರಿ ಮುಗಿಯುತ್ತೆ ಅಂತ ಕೇಳ್ತಿದ್ವಿ, ಇವಾಗ ಯಾವಾಗ ಆ ಡೇಸ್ ಮತ್ತೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಫನ್ನಿ ಅಲ್ವಾ? ಆಗ ಅಟೆಂಡೆನ್ಸ್ ಶಾರ್ಟೇಜ್ ಇಂದ ಓಡಾಡ್ತಿದ್ವಿ, ಇವಾಗ ಲೀವ್ ಅಪ್ರೂವಲ್ಗೋಸ್ಕರ ಓಡಾಡ್ತಿದ್ವಿ. ಆದ್ರೆ ನಮ್ ಫ್ರೆಂಡ್ಸ್ ಜೊತೆ ಇತ್ತು. ಬಿಕಾಸ್ ಪ್ರಾಬ್ಲಮ್ಸ್ ಆಗ ಕೂಡ ಇತ್ತು, ಸ್ಟ್ರಗಲ್ ಇತ್ತು, ಆದ್ರೆ ನಗು ಕೂಡ ಇತ್ತು. ಈ ರೀಲ್ ನೋಡಿ ನಿಮ್ ನೆನ್ಪಾದ ಫಸ್ಟ್ ಫ್ರೆಂಡ್ ನ ಕಮೆಂಟ್ ಅಲ್ಲಿ ಟ್ಯಾಗ್ ಮಾಡಿ, ಮತ್ತೆ ಬ್ರೋ ದಿಸ್ ಇಸ್ ಲಿಟ್ರಲಿ ಅಸ್ ಅಂತ ಅನ್ಸೋ ಫ್ರೆಂಡ್ಗೆ ಶೇರ್ ಮಾಡಿ.